ಮಂಡ್ಯದಲ್ಲಿ ಘನಘೋರ ದುರಂತ ನಡೆದು ಹೋಗಿದೆ. ತಾಯಿ ಕಣ್ಣು ಮುಂದೆಯೇ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಸೇತುವೆ ಮೇಲಿಂದ ನದಿಗೆ ಬಿದ್ದಿದ್ದಾಳೆ ಕುಸುಮಾಂಜಲಿ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೆಆರ್ಎಸ್ ಬಳಿ ಈ ಘಟನೆ ನಡೆದಿದೆ. ತಾಯಿ ಕಣ್ಣು ಮುಂದೆಯೇ ಮಗಳು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಕರುಳು ಹಿಂಡುವಂತಹ ಘನಘೋರ ದುರಂತ ಸದ್ಯ ಮಂಡ್ಯದಲ್ಲಿ ನಡೆದಿರುವಂಥದ್ದು. ಸೇತುವೆ ಮೇಲಿಂದ ನದಿಗೆ ಮಗಳು ಕುಸುಮಾಂಜಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೆಆರ್ಎಸ್ ಬಳಿ ಈ ಘಟನೆ ನಡೆದಿದೆ. ಮೈಸೂರಿನ ರಾಮಕೃಷ್ಣ ನಗರದ ಕುಸುಮಾಂಜಲಿ ಇವರು ತಾಯಿ ಜೊತೆಗೆ ಕೆಆರ್ಎಸ್ ನೋಡೋಕೆ ಬಂದಿರ್ತಾರೆ. ಮಗಳು ಸದ್ಯ ಸೇತುವೆ ಮೇಲಿಂದ ಏಕಾಏಕಿ ನದಿಗೆ ಬಿದ್ದು ಯುವತಿ ಆತ್ಮಹತ್ಯೆ ಮಾಡ್ಕೊಂತಾಳೆ. ಮಗಳನ್ನ ಕಾಪಾಡುವಂತೆ ತಾಯಿ ಇನ್ನಿಲ್ಲದ ಗೋಳಾಟವನ್ನ ನಡೆಸ್ತಾರೆ. ಸದ್ಯ ಕುಸುಮಾಂಜಲಿಯನ್ನ ರಕ್ಷಿಸೋಕೆ ಸ್ಥಳೀಯರು ಹಿಂದೇಟನ್ನ ಹಾಕ್ತಾರೆ. ಸ್ಥಳಕ್ಕೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ಕೊಟ್ಟಿದ್ದಾರೆ. ಸೊ ಅವರನ್ನ ಈಗ ಡೆಡ್ ಬಾಡಿಯನ್ನ ಮೇಲೆ ಕೆತ್ತುವಂತಹ ಎಲ್ಲ ಕೆಲಸಗಳು ಕೂಡ ನಡೀತಾ ಇದೆ. ನೋಡಿ, ತಾಯಿ ಮುಂದೆ ಮಗಳು ಸಾವನ್ನಪ್ತಾಳೆ ಅಂತ ಅಂದ್ರೆ ಎಂಥ ಘನಘೋರ ದುರಂತ ಅದು. ತಾಯಿ ಕರುಳು ಹಿಂಡುವಂತ ದೃಶ್ಯ. ಸದ್ಯ ಆ ತಾಯಿಗೆ ಸಮಾಧಾನ ಮಾಡೋರು ಯಾರು? ಹೋಗ್ಲಿ, ಈ ಒಂದು ದುರಂತಕ್ಕೆ ಏನ್ ಕಾರಣ ಇರ್ಬೋದು, ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಸದ್ಯ ತನಿಖೆ ನಡೀತಾ ಇದೆ, ತನಿಖೆ ಇನ್ ಪ್ರೋಸೆಸ್. ಸೊ ಪೊಲೀಸರು ಇನ್ನಷ್ಟು ಮಾಹಿತಿಯನ್ನ ತದನಂತರದಲ್ಲಿ ಕೊಡಬೇಕು. ಸದ್ಯ ಈಗ ಕೆಆರ್ಎಸ್ ಅನ್ನ ನೋಡೋದಕ್ಕೆ ಹೋಗಿರ್ತಾರೆ ತಾಯಿ ಮಗಳು. ತಾಯಿ ಜೊತೆಗೆ ಮಗಳು ಕುಸುಮಾಂಜಲಿ ಇಬ್ರು ಕೂಡ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೆಆರ್ಎಸ್ ಬಳಿ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ತಾಯಿ ಜೊತೆಗೆ ಕೆಆರ್ಎಸ್ ನೋಡಕ್ ಹೋದವಳು ಇದ್ದಕ್ಕಿದ್ದಂತೆ ಸೇತುವೆ ಮೇಲಿಂದ ಏಕಾಏಕಿ ನದಿಗೆ ಬಿದ್ದ್ಬಿಡ್ತಾಳೆ. ಸೊ ಆಕೆ ಸಾವನ್ನಪ್ಪನಕ್ಕೆ ಏನ್ ಕಾರಣ, ಏನ್ ಸಮಸ್ಯೆ ಅಡ್ಡಿಯಾಗಿತ್ತು, ಯಾಕೆ ಸಾವನ್ನಪ್ಪಿದ್ಲು ಅನ್ನುವಂಥದ್ದು ಇನ್ನೂ ಕೂಡ ಪಾಪ ತಾಯಿ ಕೂಡ ಗೊತ್ತಿಲ್ಲ. ಸೊ ಅಲ್ಲಿ ತಾಯಿ ಮಗಳನ್ನ ಕಾಪಾಡಿ ಅಂತ ಹೇಳಿ ಪರಿಪರಿಯಾಗಿ ಗೋಳಾಟ ಮಾಡ್ತಾರೆ. ಆದ್ರೆ ಅಲ್ಲಿ ನದಿ ನೀರು ಬಹಳ ಕೆಳಮಟ್ಟದಲ್ಲಿತ್ತ ಅಥವಾ ಆಳ ಇತ್ತ, ಈ ಒಂದು ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯರು ರಕ್ಷಿಸೋಕೆ ಹಿಂದೇಟನ್ನ ಹಾಕ್ತಾರೆ ಕುಸುಮಾಂಜಲಿಯನ್ನ. ಹಾಗಾಗಿ ಈಗ ಪ್ರಾಣಕ್ಕೆ ಅಪಾಯ ಕೂಡ ಆಗಿದೆ, ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾಳೆ. ಸದ್ಯ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ಕೂಡ ಕೊಟ್ಟಿದ್ದಾರೆ. ಹಾಗೆ ತನಿಖೆ ಕೂಡ ಆರಂಭ ಆಗಿದೆ. ಇಲ್ಲಿ ಕುಸುಮಾಂಜಲಿ ಸಾವಿಗೆ ನಿಖರ ಕಾರಣ ಏನು ಅನ್ನುವಂಥದ್ದು ತನಿಖೆ ನಂತರದಲ್ಲೇ ತಿಳಿದು ಬರಲಿದೆ.